ಫಸ್ಟ್ ಟೈಮ್ ಇಷ್ಟೊತ್ತಿಗೆ ಮಧ್ಯರಾತ್ರಿ ಇವ್ರು ಬಂದಿದ್ದಾರೆ. ಮೈಸೂರಿಗೆ ಹೋಗ್ತಾ ಇದೀವಿ. ನೋಡೋ ಶಾ, ವಾವ್, ಸಬ್ಸ್ಕ್ರೈಬರ್ಸ್ಗೆ ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತಿದ್ದೆ. ಅವ್ರಿಗೆ ಹೇಳಿದ್ದೇನು ಹೇಳು, ಬಯಸಿದ್ದವ್ರಿಗೆ ನಡೆಯೋಕ್ಕಾಗಲ್ಲ, ಪ್ಲೀಸ್ ಪಿಕ್ ಮಾಡಿ ಅಂತ. ಹಿಂಗೆಲ್ಲ ಮಾತಾಡ್ಬೇಡಿಪ್ಪ ನೀವು. Okay, let's go. Hi, so welcome back to my new vlog, guys. ಇವತ್ತಿನ ಬ್ಲಾಗ್ ಜಿಮ್ಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ನಾರ್ಮಲ್ ಬ್ಲಾಗ್ ಮಾಡಿ, ಅದಕ್ಕೆ ಇವತ್ತು ನಮ್ಮ ನಾರ್ಮಲ್ ಡೇ ಬ್ಲಾಗ್. ಬನ್ನಿ ಜಿಮ್ ಮುಗಿಸಿ ಬೇಗ ಪಟ್ಟ ಹೋಗೋಣ. ಜಿಮ್ಗೆ ಹೋಗಿ ಮುಂಚೆ ಪ್ರೀ ವರ್ಕೌಟ್ ಕುಡಿದ್ಬಿಟ್ಟು ಫುಲ್ ಎನರ್ಜಿಲಿ ಹೋಗಿ ವರ್ಕೌಟ್ ಮಾಡೋದು. ಬನ್ನಿ, ಮಜಾ ಇರುತ್ತೆ. ಗಾಯ್ಸ್, ಜಿಮ್ ಮುಗಿಸಿ ವಾಪಸ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮಪ್ಪ ಇವತ್ತು ಬೇರೆ ಬಟ್ಟೆಲಿದ್ದಾರೆ ನೋಡಿ, ಪ್ರೂಫ್. ನಮ್ಮಪ್ಪ ಈಗ ಸೇಮ್ ಬಟ್ಟೆ ಹಾಕಿಲ್ಲ ಗೈಸ್, ಸಾಯಿಲ್ ಯಾವುದೋ ಒಂದು ಹುಡಿ ಹಾಕೊಂಡಿದ್ದಾರೆ. ನಮ್ಮಪ್ಪ ಕರ್ಕೊಂಡೋಗಿ ಫಸ್ಟ್ ನೈಟ್ ವೇರ್ ಕೊಡಿಸ್ಬೇಕು. ಇಲ್ಲಿ ನೋಡಿ, ನಮ್ಮ ರಿಯಾನಾ ಬಾನು ಅವರು ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಪಪ್ಪ ಇಲ್ಲಿ ಇದಾಕಿದ್ದಾರೆ ನೋಡಿ ಬಟ್ಟೆ, ಇದು ಬನ್ನಿ ಹೋಗೋಣ. ಈಗಲೇ ಬಟ್ಟೆಗಳು ಹಾಕಿದ್ದಾರೆ ಜಿಮ್ದು, ಮತ್ತೆ ನಿಮಗೆ ನೈಟ್ ವೇರ್ಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಬನ್ನಿ ಹೋಗೋಣ. ನಿಮ್ಗೆ ನಿಮ್ಗೆ ಮಮ್ಮಿಗೆ ಇಬ್ಬರಿಗೂ ಇನ್ಮೇಲೆ ಜಿಮ್ಗೆ ನಮ್ಮ ಜೊತೆಗೆ ಬರ್ಬೇಕು ನೀವು. ಅದಕ್ಕೆ ಗೈಸ್, ಇಬ್ಬರು ನಮ್ಮ ಅಪ್ಪ ಅಮ್ಮನ ಜಿಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಜೊತೆಗೆ. ಇಬ್ಬರು ಫುಲ್ ಲೇಜಿ ಆಗಿಬಿಟ್ಟಿದ್ದಾರೆ, ವಾಕಿಂಗೇ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನನ್ನ ಮುಂದೆ ಮಾಡ್ತಾ ಇದ್ದಾರೆ, ಬಟ್ ನನ್ನ ಮುಂದೆ ಮಾಡ್ತಾ ಇಲ್ಲ. ನಮ್ಮ ಅಪ್ಪಗೆ ಅಟ್ಲೀಸ್ಟ್ ಇವಾಗಾರು ಹೊಸ ಬಟ್ಟೆ ಫೈನಲಿ ಇದ್ರೂ ಇನ್ನೂ ಹೊಸ ಬಟ್ಟೆ ಬರುತ್ತೆ. ಇನ್ಮೇಲೆ ನೀವು ಈ ಪ್ಯಾಂಟಲ್ಲಿ ನಾವು ಅಪ್ಪನ ನೋಡಲ್ಲ ಗೈಸ್. ಈ ಪ್ಯಾಂಟಲ್ಲಿ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ. ಆ ಪ್ಯಾಂಟ್ ಏನು ಕತೆ ಮಾಡಿದ್ದಾರೆ ನೋಡಿ. ಕನ್ಫರ್ಟ್ 8,000 ಕೊಟ್ಟು ತೊಗೊಂಡ್ಬಂದಿದ್ದೆ ಅಂದ್ರೆ ಅದನ್ನ ಸರಿಪ್ಪ, ನಾನೇ 8 ಸರಿನೂ ಹಾಕಿಲ್ಲ ಅದನ್ನ. ಬನ್ನಿ, ನಮ್ಮ ಅಪ್ಪಗೆ ಬಟ್ಟೆ ಕೊಡಿಸ್ಬಿಟ್ಟು ನಾನು ಇವತ್ತೊಂದು ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕು. ಮತ್ತೆ ಶಶಾಂಕ್ ಬರ್ತಾನೆ, ಅವ್ನ ಜೊತೆ ಒಂದು ಮೀಟಿಂಗ್ ಇದೆ. ತುಂಬ ಕೆಲಸಗಳಿದೆ ಇವತ್ತು, ಸೈಡ್ ಒಂದು ಮೀಟಿಂಗ್ ಇದೆ. ನೋಡಿ ಗೈಸ್, ನಮ್ಮ ಮಾಸ್ಕ್ ಮ್ಯಾನ್ ಏನೋ ಪ್ರಸಾದ ತಂದವನೆ. ಎಲ್ಲಿಂದ ಪ್ರಸಾದ ತಂದವನೆ. ಅದ್ರಲ್ಲಿ ಕಾಮೆಂಟ್ ಬೇರೆ ಬಂದಿದೆ, ನಾವು ಶಶಾಂಕ್ನ ಇಲ್ಲಿ ನೋಡಿದ್ವಿ ಅಂತ. ಗೈಸ್ ನೋಡಿ, ಇಲ್ಲಿ ನಮ್ಮ ಮೀಟಿಂಗ್ ನಡೀತಾ ಇದೆ. ನಾನು ಇನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು, ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ. ಬೇಗ ಪಟ್ಟಂತ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಮತ್ತು ಇನ್ನೊಂದು ಮೀಟಿಂಗ್ ಇದೆ ಇಲ್ಲೇ 2 ಗಂಟೆಗೆ, ಅದನ್ನು ಮುಗಿಸ್ಕೋಬೇಕು ಇವತ್ತು. ತುಂಬ ಕೆಲಸ ಇದೆ. ನಮ್ಮ ಟುಮ್ ನಮ್ಮ ಕಾರ್ನ ಆಚೆ ಪಾರ್ಕ್ ಮಾಡಿಬಿಟ್ಟಿದ್ದಾನೆ. ಒಳ್ಳೆ ಓವನಲ್ಲಿ ಕೂತ್ಕೊಂಡಂಗೆ ಆಗ್ತಿದೆ. 5 ನಿಮಿಷ ಆನ್ ಮಾಡಿ ಗಾಡಿನ AC ಆನ್ ಮಾಡಿ ಕೂತ್ಕೊಂಡಿದ್ರು ಓವನಲ್ಲಿ ಕೂತಂಗೆ ಆಗ್ತಿದೆ. ಈಗ ನಾವೊಂದು ಆಫೀಸ್ ಸ್ಪೇಸ್ ಥರ ಒಂದು ಜಾಗ ಇತ್ತು, ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅದಾದಮೇಲೆ ಮೀಟಿಂಗ್ ಆದಮೇಲೆ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಲೆಟ್ಸ್ ತುಂಬ ದಿನ ಆಗೋಯ್ತು ಶಾಪಿಂಗ್ ಹೋಗಿ. ಬನ್ನಿ ಹೋಗೋಣ ಗೈಸ್. ನಾವು ಒಂದು ಆಫೀಸ್ ಸ್ಪೇಸ್ ಹುಡ್ಕೊಂಡು ಬಂದ್ವಿ. ಅದೇ ಗ್ಯಾಪಲ್ಲಿ ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ಕುಡಿತಾ ಇದ್ದೀನಿ. ನೋಡಿ ಗೈಸ್, ನರ್ಸರಿ ಇದೆ ಇಲ್ಲಿ. ಸುಮ್ಮನೆ ಒಂಚೂರು ಅಂತ ಇಲ್ಲಿ ಒಳಗೆ ಹೋಗ್ಬಿಟ್ಟು ಆಕ್ಸಿಜನ್ ತೊಗೊಂಡು ಆಚೆ ಬರ್ತಾ ಇದ್ದೀನಿ. ಬಿಕಾಸ್ ಆಕ್ಸಿಜನ್ ಕಮ್ಮಿ ಆಗಿದೆ ಇಲ್ಲ ನಮ್ಮೂರಲ್ಲಿ. ಸೀಸನ್ ಪ್ರಕಾರ ಕೆಲಸ. ನಮ್ಮ ಮಾಸ್ಕ್ ಮ್ಯಾನು ಅಜ್ಜಿಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವನೆ. ಬಂದು ಅವನು ಕೇಳಿದ್ರು, ಅದಕ್ಕೆ ಅವನು ಹೆಲ್ಪ್ ಮಾಡ್ತಿದ್ದಾನೆ, ಇಲ್ಲ ನಾನೇ ಹೋಗ್ತಿದ್ದೆ ಗೈಸ್. ಆಮೇಲೆ ನೀವು ಅನ್ಕೋಬಾರ್ದು ಶಶಾಂಕ್ ಹೆಲ್ಪ್ ಮಾಡ್ತಾವನೆ, ನಿನಗೇನು ಹೆಲ್ಪ್ ಮಾಡೋಕ್ಕೆ ಅಂತಲ್ಲ ಗೈಸ್. ಒಂದು ಆಫೀಸ್ ಸ್ಪೇಸ್ ನೋಡ್ಕೊಂಡು ಬಂದ್ವಿ, ಬಟ್ ಅದು ಇಷ್ಟ ಆಗಿಲ್ಲ. ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ನಮ್ಮದು ನಾನು ಹೇಳಿದ್ನಲ್ಲ, ಬ್ಯಾಂಕ್ ಅವ್ರದ್ದೊಂದು ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೋಬೇಕು. ಇದೇ ಬಂದು ಬೀಳ್ತಾ ಇದೆ ಮೇಲ್ಗಡೆ. ಇಲ್ಲಿ ಕೂತಿದ್ದ ಅವ್ನು ತಲೆ ಮೇಲೆ ಬಿದ್ದುಬಿಡುತ್ತೆ ಅಂತ ಭಯ ಆಗೋಯ್ತು ನಂಗೆ. ಹಿಂಗೆ ಬಿಡು ಅಯ್ಯೋ ಅಪ್ಪ, ಓನರ್ ಕಳಿಸ್ಬೇಕಪ್ಪ. ಏನು ಮಗ ಹಿಂಗಾಡ್ತೈತಿದು. ತುಂಬ ಕೆಲಸ ಆಯ್ತು, ಅದೆಲ್ಲ ಮುಗಿಸ್ಕೊಂಡು ನಮ್ಮ ಬಾಯ್ಸ್ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಅಂದರೆ ಮೈಸೂರು. ನಾನು ಪ್ಲ್ಯಾನ್ ಮಾಡಿದೆ ಮೈಸೂರು ಒಂದು ಬರ್ತೀರಪ್ಪ ಅಂತ. ಫಸ್ಟ್ ಪ್ಲಾನ್ ಆಗಿದ್ದು ಗೋವಾ. ಆಮೇಲೆ ಇವನು ಮದುವೆ ಆಗಿರೋನು, ಇವನ್ನ ಕರ್ಕೊಂಡು ಹೋಗ್ತೀವಿ. ಇವ್ನು ಕಮಿಟ್ ಆಗಿರೋನು, ಇವನು ಕರ್ಕೊಂಡು ಹೋಗ್ತಾ ಇದೀನಿ. ನೀನು ಕಮಿಟ್ ಆಗಿರೋನು ಅದನ್ನ. ಹೌದು, ಆದ್ರೆ ಇಬ್ಬರಲ್ಲಿ ನಂದೇನಿಲ್ಲ ಪ್ರಾಬ್ಲಮ್, ನಿಮ್ಮಿಬ್ಬರು ಆಗ್ಬಿಟ್ರಿ ಅಂತ. ಹಂಗೆ ತುಂಬಾ ಖುಷಿ ಪಡ್ತಾವನೆ. ತುಂಬಾ ದಿನ ಇರಲ್ಲ ನನಗೆ. ಹೌದೇನ್ರಿ? ಹೌದು ರೀ. ನನಗೆ ಏನಂತ ಗೊತ್ತಾ, ಓ ಮಗ ನೀನ್ ಹೋಗಪ್ಪ, ಪರ್ಮಿಷನ್ ತಗೊಂಬ, ಸಂಜೆ ಪರ್ಮಿಷನ್ ಅಂತಾನೆ. ಮಗ ನೀನು ಅಂದ್ರೆ ನಂದೇನೋ ಅಂತೆ. ಮದುವೆ ಆಗ್ಲಿ ಗೊತ್ತಾಗುತ್ತೆ, ಇದೆಲ್ಲ ಕಟ್ ಮಾಡ್ಬಿಡ್ಲಿ. ಓಕೆ ಗೈಸ್, ಸೊ ಫೈನಲಿ ಮೈಸೂರಿಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಎಲ್ಲರೂ ಹೋಗ್ಬೇಕು ಅನ್ಕೊಂಡಿದ್ದೆ. ವಯನಾಡ್ಗೆ ಹೋಗಿ ಬಂದೆ, ಬಟ್ ಅದು ರಿಲೀಫಿಂಗ್ ಆಗಿರಲಿಲ್ಲ ನನಗೆ, ಎಕ್ಸೈಟಿಂಗ್ ಆಗಿರಲಿಲ್ಲ ಸ್ವಲ್ಪ.
ಅದಕ್ಕೆ ಈಗ ಮೈಸೂರಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡಿ ಬಿರಿಯಾನಿ ತಿನ್ಕೊಂಡು ವರ್ಕೌಟ್ ಮಾಡಿ ಆರಾಮಾಗಿ ಬರೋಣ. ಲೆಟ್ಸ್ ಗೋ. ಜನಕ್ಕೆ ಜನಕ್ಕೆ ಯಾಕೆ ಅದಕ್ಕಲ್ಲ ಸರ್ ಚಿಲ್ ಮಾಡೋಣ ಅಷ್ಟೇ, ಸ್ವಲ್ಪ ಲೈಫಲ್ಲಿ ಸ್ಟ್ರೆಸ್ ಎಲ್ಲ ಇದ್ದಿದ್ದೆ, ಚಿಲ್ ಮಾಡೋಣ ಸ್ವಲ್ಪ. ಅದು ಗೊತ್ತು ಕಣೋ, ಬಿರಿಯಾನಿ ತಿನ್ನ ವರ್ಕೌಟ್ ಮಾಡಕ ಯಾವ ಸೂಚೆ ಹೋಗ್ತಾರಲ್ಲಿ. ಅಲ್ಲ ಅಲ್ಲೋಗ ಅದೆಲ್ಲ ಮಾಡೋಣ, ಅದೆಲ್ಲ ನಮ್ಮ ರೊಟೀನು. ಯಾವಾಗ ಡಿಪ್ರೆಷನ್ ಹೋಗ್ತಾನೆ, ಯಾವಾಗ ಅಯ್ಯೋ ಶಿಟ್ ಅಂತ ಅನ್ಸುತ್ತೆ, ಅವಾಗ ವೈನಾಡಿಗೆ ಹೋಗೋದು. ಈಗ ಗೊತ್ತಾಯ್ತು ಏನಕ್ಕೆ ವೈನಾಡಿಗೆ ಹೋಗೋದು. ಗೈಸ್ ವೈನಾಡ್ ಬಿಟ್ಬಿಟ್ಟಿದ್ದೀನಿ ಗೈಸ್, ಈಗ ವೈನಾಡ್ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತಿದ್ದೀನಿ. ಡಿಪ್ರೆಷನ್ಗೆ ಹೋಗಿರೋದ್ರಿಂದ ಈಗ ಗೋವಾಗೆ ಹೋಗೋಣ ಅಂತಿದ್ದೀನಿ. ಗೋವಾಗೆ ಹೋಗೋಣ, ಬೇರೆ ಕಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಬರೀ ವೈನಾಡ್ ಹೋಗ್ತಾ ಇದ್ದೀನಿ ನಾನು ಅಂತ. ನಾಳೆ ವೈನಾಡ್ ಅಂತ ಟೈಟಲ್ ಹಾಕ್ಬೇಕು. ಗೈಸ್ ಫೈನಲಿ ನಾವೀಗ ಹೊರಟ್ವಿ. ಬಾಯ್ ಬಾಯ್. ನಾಳೆ ಕಟ್ಸ್ತೋಳ ನಮ್ಮನ್ನ. ಗೈಸ್ ಫೈನಲಿ ಹೊರಟಿದ್ವಿ. ಬಾಯ್ 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 ಬಾಯ್. ಥ್ಯಾಂಕ್ ಯು. ನಮ್ಮಪ್ಪ ಡೆಡಿಕೇಶನ್ ನೋಡಿ ಗೈಸ್. ಹತ್ತದ್ಮೇಲೆ ಇಲ್ಲಿ ಇಬ್ರು ಹೊರಿಸ್ತಾ ಇರೋದು ನಮ್ಮ ಕಾರ್. ಈ ಕಡೆ ಇವರು ಓಹೋ ಪಪ್ಪ ಹಾ ಹೋಗುತ್ತಾ ಇಬ್ರಿಗೆ 500 ರೂಪಾಯಿ ಕೊಡ್ತೀವಿ. ಹಾ ಕೊಡ್ತೀವಿ 500 ರೂಪಾಯಿ ಇಬ್ಬರಿಗೂ ಫೋನ್ ಪೇ ಮಾಡ್ತೀವಿ. ತಲೆ ಕೆಡ್ಸ್ಕೊಬೇಡಿ, ಇಬ್ಬರಿಗೂ ಫೋನ್ ಪೇ ಆಗುತ್ತೆ. ಅಲ್ಲ ಕೈ ಅರ್ಧ ಹೋಗಲ್ಲ ವರ್ಷಕ್ಕೆ ಕೊಡಿ, ನಾನಿಲ್ಲ ಅರ್ಧ ವರ್ಷಿನ ತಪ್ಪಪ್ಪ. ಸೂಪರ್. ನಮ್ಮ ಅಪ್ಪ ಒಬ್ಬರೇ 500 ರೂಪಾಯಿ ಪ್ಲಾನ್ ಮಾಡಿ ನೋಡ್ರ, ನಮ್ಮ ಅಮ್ಮನೂ ಸ್ವಲ್ಪ ಅದ್ರ ಇನ್ವಾಲ್ವ್ ಆಗಿ ಇಬ್ರು 500 ಶಿಫ್ಟ್ ಮಾಡ್ಕೊಂಡವ್ರು. ಈಗ ಕಿಟಕಿ ಕ್ಲೋಸ್ ಮಾಡಿ ನಾನು ಸುಮ್ಮನೆ ಬಾಯಿ ಅಡಿ ಹೋಗ್ತಾ ಇರ್ತೀನಿ. ಬಾಯ್ 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 ಗುಡ್ ನೈಟ್ ಗೈಸ್. ಈಗ ನಮ್ಮ ಮಾಸ್ಕ್ ಮ್ಯಾನ್ನ ಪಿಕ್ ಮಾಡ್ಕೊಂಡು ಹೋಯ್ತಾ ಇರೋದೆ ಸೀದಾ ಮೈಸೂರು ರೀಚ್ ಆಗಿ ಒಳ್ಳೆ ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಹೋಗಿ ಸೀದಾ ಸ್ಟೇ ಮಾಡಿ ಆರಾಮಾಗಿ ಚಿಲ್ ಮಾಡಿ ಮಲ್ಕೊಂಡು ಬೆಳಗ್ಗೆದ್ದು ಮೈಸೂರು ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಮಲ್ಕೊಂಡು ನೆಕ್ಸ್ಟ್ ಡೇ ವಾಪಸ್ ಬರೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ನಮ್ಮ ಸಿ ಹತ್ರ ತುಂಬಾ ದಿನ ಆಗಿತ್ತು ಟ್ರಿಪ್ಗೆ ಹೋಗಿ. ಹೌದು, ಎಷ್ಟು ದಿನ ತಿಂಗ್ಳುಗಟ್ಲೆ ಆಗ್ಬಿಟ್ಟಿತ್ತು ಅಂತ. ವರ್ಷ ಆಯ್ತು ಅನ್ಸುತ್ತಲ್ಲ. ವರ್ಷ ಆಗಿಲ್ಲ, ತಿಂಗ್ಳುಗಟ್ಲೆ ಆಯ್ತು. ಯಾವ ಟ್ರಿಪ್ ಹೋಗಿದ್ದು ಲಾಸ್ಟ್ ನಾವು? ವರ್ಷ ಆಯ್ತು ಟ್ರಿಪ್ಗೆ ಹೋಗಿಲ್ಲ ಗೈಸ್. ನಾವು ಲಾಸ್ಟ್ ಇದಕ್ಕೆ ಹೋಗಿದ್ದು ಅನ್ಸುತ್ತೆ, ಉಡುಪಿ. ಉಡುಪಿನ ಉಡುಪಿ ಹೋಗಿದ್ವಲ್ಲ, ಅದೇನೆ. ಎಷ್ಟು ದಿನ ಆಯ್ತು ಟ್ರಿಪ್ ಹೋಗಿ. ನಾವು ಫೈನಲಿ ಹೋಗ್ತಾ ಇದೀವಿ. ದುಬೈಗೆ ಹೋಗಿದ್ವಿ, ಅದಾದ್ಮೇಲೆ ಮತ್ತೆ ಲಾಸ್ಟ್ ಫೆಬ್ ದುಬೈಗೆ ಹೋಗಿದ್ದು. ಅದಾದ್ಮೇಲೆ ಟ್ರಿಪ್ಗೆ ಹೋಗಿಲ್ಲ ನಾವು. ಅಷ್ಟೇ, 1 ವರ್ಷ ಆಯ್ತು ಗೈಸ್. ಲಾಸ್ಟ್ ಫೆಬ್ ಹೋಗಿದ್ದು ನಾವು ದುಬೈಗೆ. ಲಾಸ್ಟ್ ಫೆಬ್ ಮಾರ್ಚಲ್ಲಿ ಹೋಗಿದ್ದು. ಎನಿವೇಸ್ ಲೆಟ್ಸ್ ಗೋ. ಬನ್ನಿ ಹೋಗೋಣ. ಹೋಗ್ತಾ ಒಂದು ಏನಾದ್ರು ತಿನ್ಕೊಂಡು. ಕ್ರೇಜಿ ಅಲ್ಲ ಲೈಫ್. ಊಟ ಅಂದಾಗ ಕ್ರೇಜಿ ಅಲ್ಲ, ನಾವು ಹೋಗ್ಬೇಕು ಅನಿಸ್ತು ಹೋಗ್ತಾ ಇದೀವಿ, ಅದೊಂದು ಖುಷಿ ಇದೆ guys. ಹೋಗ್ಬೇಕು ಅನಿಸ್ತು, ವಿ ಆರ್ ಲಿವಿಂಗ್. ಕೆಲ್ಸಗಳಿದಾವೆ, ನಾಳೆ ಎದ್ರೆ ಮತ್ತೆ ಅದು ಅದು ಅಂತೆಲ್ಲ ಇದೆ. ಬಟ್ ನನಗೆ ಅಯ್ಯೋ ಅದೆಲ್ಲ ಇದ್ದಿದ್ದೆ. ಹೋಗಿ ಫಸ್ಟ್ 1-2 ದಿನ ಚಿಲ್ ಮಾಡಿ ಬರೋಣ ವಾಪಸ್ಸು. ಬರೀ ಕೆಲಸ ಮಾಡ್ತಿದ್ರೆ ಲೈಫ್ ಎಂಜಾಯ್ ಮಾಡೋದು ಯಾವಾಗ ಅನ್ಸ್ಬಿಡ್ತು. ಅದಕ್ಕೆ ಕರೆಕ್ಟ್ ಹೋಗ್ತಾ ಇದೀವಿ ಗೈಸ್. ಲೆಟ್ಸ್ ಗೋ. ಒಂದೊಂಥರ ಯೋಚನೆ ಅಲ್ಲ, ಏನು ಊಟ ಅಂತ ಬಂದಾಗ ಯೋಚನೆ ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ ಅವ್ರಿಗೆ. ಅಷ್ಟೇ, ಅದು ಊಟ ಅಂತ ಹೇಳಿದೆ ಅಷ್ಟೇ, ನಿಲ್ಸಕ್ಕೆ ಎಲ್ಲೂ ಇಲ್ಲ. ಗೈಸ್ ಹೋಗ್ತಾ ಆನ್ ದ ವೇ ಫ್ರೂಟ್ಸ್ ತಿನ್ಕೊಂಡು ಹೋಗ್ತಾ ಇದೀವಿ ನೋಡಿ. ನಾನೇ ಭಯ ಬೀಳ್ತೀರಲ್ಲ, ಮಕ್ಳು ಎದುರ್ಕೊಂಡ್ಬಿಡ್ತಾರೆ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಯಾರು ಮಕ್ಕಳು ಬ್ಲಾಗ್ ನೋಡ್ತಿದ್ರೆ ಎದುರ್ಕೊಂಡ್ಬಿಟ್ಟಿರ್ತಾರೆ. ಸಾರಿ ಚಿಕ್ಕ ಮಕ್ಕಳ, ಸಾರಿ. ಈಗ ಮತ್ತೆ ಹೇಳ್ಬಿಟ್ಟು ಮಾಡ್ತೀನಿ, ಕಣ್ ಮುಚ್ಕೊಳ್ಳಿ ಸ್ಟಾರ್ಟ್. ಶಶಾಂಕ್ಗೆ 2 ಅವರ್ ಕೊಟ್ಟಿದ್ದೀವಿ ಟೈಮ್. ನಾವು 2 ಅವರ್ ಆದ್ಮೇಲೆ ಬಂದು ಇಲ್ಲಿ ಕಾಯ್ತಾ ಇದೀವಿ. ಈಗಲೂ ರೆಡಿ ಆಗ್ತಾವನೆ. ಏನ್ ಮಾಡೋಣ ಇಂಥ ಫ್ರೆಂಡ್ಸ್ ಜೊತೆಗೆ. 2 ಅವರ್ ಟೈಮ್ ಕೊಟ್ಟ ಮೇಲೂ 20 ನಿಮಿಷ ತಗೊಂಡಿದ್ದೀರಾ ಬಂದಿದ್ದೀವಿ. 20 ನಿಮಿಷ ಕಾಯ್ತಿದ್ಯಾ ಕಣೋ. 5 ನಿಮಿಷ ಮಗ. ಮನೆ ಗಾಯ್ಸ್ ಮೈಸೂರು ಮನೆಯಲ್ಲಿ ಡಿನ್ನರ್, ಆಮೇಲೆ ಮೈಸೂರು. ಲೆಟ್ಸ್ ಗೋ ಗೈಸ್. ಇವನು ನನ್ನ ಸ್ಕೂಲ್ ಫ್ರೆಂಡು, ಇವನು ನನ್ನ ಕಾಲೇಜ್ ಫ್ರೆಂಡು. ಇವರಿಬ್ರು ತುಂಬಾ ಕಮ್ಮಿ ಸಿಕ್ಕಿರೋದು. ಈ ಕಾಂಬಿನೇಷನ್ ಜೊತೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಇವರಿಬ್ರು ಹೆಂಗೆ ಅಂದ್ರೆ, ಈಗ ಇವ್ರಿಬ್ರು ನನಗೆ ಕ್ಲೋಸು, ಆದ್ರೆ ಇವರಿಬ್ರು ಕ್ಲೋಸ್ ಅಲ್ಲ. ಹಾಯ್ ಬ್ರೋ, ಹೆಲೋ ಬ್ರೋ ಅಂತ ಮರ್ಯಾದೆ ಕೊಡೋರು ಇವರಿಬ್ರು. ಈಗ ಸದ್ಯಕ್ಕೆ ಸಂಜಯ್ ಅವನಿಗೆ ಬ್ರೋ ನೀವು ವೆಜ್ಜಾ ಅಂತ ಕೇಳ್ದ. ಅವನು ಹ್ಞೂ ಅಂದ. ಏನೇನ್ ಅಡ್ಗೆ ಮಾಡಿದ್ರು ಬ್ರೋ ಅಂತ ಕೇಳ್ದ. ಏನೇನ್ ಮಾಡಿದ್ರು ಮಗ? ಅನ್ನ, ತಂಬಳಿ, ಸಾಂಬಾರು, ಮೊಸರು, ಪಾಯಸ. ಅದಕ್ಕೆ ಇವನೇನ್ ಹೇಳ್ದ ಅಂದ್ರೆ ಫಂಕ್ಷನ್ ಅಂತ. ಏನ್ ಬ್ರೋ ನಿಮ್ಮ ಮನೇಲಿ ಫಂಕ್ಷನ್ ಇಷ್ಟೊಂದೆಲ್ಲ ಅಡುಗೆ ಮಾಡಿದ್ದಾರೆ? ದಿನ ಅನ್ನ ಸಾರ್ ತಿಂದಿದ್ದೀನಿ ಮಗ. ಅಲ್ವಾ ವೆಜ್ ಅಲ್ಲಿ ನಮ್ಮ ಮನೇಲಿ ಇಷ್ಟೆಲ್ಲ ಮಾಡಕ್ ಇದೆ ಇಲ್ಲ. ಅನ್ನ, ತಂಬಳಿ ಗಿಂಬಳಿ ಅಂತ ಹೇಳಿದ್ರು. ಕಂಬಳಿ ಬೆಡ್ಶೀಟ್, ಕಂಬಳಿ ಬೆಡ್ಶೀಟ್. ನಮ್ದಂಗಿಲ್ಲ ಗೈಸ್. ಅನ್ನ, ಸಾರು, ಒಂಚೂರು ಕಬಾಬು, ಮಿಕ್ಸರ್ ಅಷ್ಟೇ. ಎದ್ದು ಬಿಟ್ರೆ ಮುಗೀತ್ ಕತೆ.
ಹಪ್ಪಳ ಮಗ ಅವಾಗೆಲ್ಲ ಸಿಕ್ತಿದ್ವಲ್ಲ, ನಾನು ಸಂಜೆ ಅವಾಗೆಲ್ಲ ಸಿಕ್ಕಿದೀವಿ, ಜಾಸ್ತಿ ಮಾತಾಡಿಲ್ಲ ಮಾತಾಡಿಲ್ಲ. ಆದ್ರೆ ಈ- ಅವಾಗ ಸಂಜೆಗೆ ಎದುರ್ತಿದ್ದ ಶಶಾಂಕ್, ಒಳ್ಳೆ ಕಾಡೊಂದಿದ್ದಂಗ ಅವನೇ ಅಂತ. ಹೌದಾ? ಏಯ್ ನಿಜ ನೀನ್ ಹೇಳಿಲ್ಲ ಅವತ್ತು? ಯಾವಾಗ ಹೇಳಿದಿರಿ ಮಗ ಮಗ ಅಲ್ಲೇ ಲೇ ಮಗ ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಒಪ್ಕೋತಿಯಾ? ಹಾಕ್ಕೊಡ್ತೀನಿ. ಆಯ್ತು ಈಗ ಹೇಳು. ಮಗ ಫ್ಲಾಶ್ ಆನ್ ಆಗಿದೆ ಅದು ಗೊತ್ತಾಗುತ್ತೆ ಮಗ. ಆಕ್ಚುಲ್ ಆಗಿ ಅವತ್ತೇನೋ ಹೇಳ್ದ ಅವನು, ಇನ್ನು ಕೆಡ್ದಾಗ ಹೇಳ್ದ. ನಾನ್ ಸಂಜೆಗೆ ಫಿಲ್ಟರ್ ಮಾಡಿ ಹೇಳ್ತಾ ಇದೀನಿ ಇವಾಗ. ಅದು ಚೆನ್ನಾಗಿ ಎತ್ ಕಣ. ಫಿಲ್ಟರ್ ಮಾಡಿ ಹೇಳಿ. ಮೈಸೂರಲ್ಲಿ ಹಾಕೊಂಡ್ಬಿಡು ಹೇಳ್ತೀನಿ. ಗೈಸ್ ಈಗ ನಾವು ಹೋಗೋ ಬರೋ ಫ್ರೆಂಡ್ಸ್ ಅಲ್ಲ, ಹಂಗೆ ಫ್ರೆಂಡ್ಸ್. ನೀವು ಸಿಕ್ಕಿರೋದು ಒಂದು 20 ಸರಿ ಅನ್ಸುತ್ತೆ ಲೈಫಲ್ಲಿ ಅಲ್ವಾ? ಲೈಫಲ್ಲಿ 20 ಸರಿ ಸಿಕ್ಕಿದ್ದೀರಾ? ಅವಾಗ ಒಂದು ಆಕ್ಟಿಂಗ್ ಎಲ್ಲ ಮಾಡಿ ಕಾಲೆಲ್ಲ ಕುಯ್ಕೊಂಡು ಒಂದು ಶಾರ್ಟ್ ಮೂವಿ ಎಲ್ಲ ಮಾಡಿದ್ವಿ ಅವಾಗ. ಶಶಾಂಕ್ ಡೈರೆಕ್ಷನ್ ಮಾಡಿದ್ದು, ಕ್ಯಾಮ್ರಾ ವರ್ಕ್ ಮಾಡಿದ್ದೆ. ಈಸ್ ಅ DOP ಅಲ್ಲ. ಸೊ ನನಗೆ ಆ ಥರ ಫ್ರೆಂಡು ಕ್ರೇಜಿ ಇತ್ತು, ಮಜಾ ಇದೆ. ಬನ್ನಿ, ನಾನು ಅನ್ಕೊಂಡಿರಲಿಲ್ಲ ಈ ಫ್ರೆಂಡ್ಸು ಮೀಟ್ ಮಾಡ್ತೀವಿ, ಈ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತೀವಿ ಅಂತೆಲ್ಲ. ಹೌದು ಕರೆಕ್ಟ್. ಶಶಾಂಕ್ ಅನ್ಕೊಂಡಿರಲಿಲ್ಲ, ಸಮೀರ್ ಜೊತೆ ಹೋಗ್ತೀನಿ ಅನ್ಕೊಂಡು, ಈ ಸಂಜಯ್ ಜೊತೆಗೆ ನಾನು ತಿನ್ನೋದು ತೋರ್ಸ್ಬೇಡ ಶಾ. ಈಗ ನಾವು ಹೋಗ್ತಾ ಇದೀವಿ ಒಂಚೂರು ನಮ್ಮ ಮನೆಯವ್ರನ್ನ ನನ್ನ ಗರ್ಲ್ ಫ್ರೆಂಡ್ ನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ. ಹಂಗೆ ಆನ್ ದ ವೇ ಮಾತಾಡ್ಸ್ಕೊಂಡು ಹೋಗ್ಬಿಡೋದು. ನೋಡಪ್ಪ, ನೀನೇನೋ ಟೈಮ್ ಕೊಟ್ಬಿಡ್ತೀಯಪ್ಪ ಗರ್ಲ್ ಫ್ರೆಂಡಿಗೆ. ನಿನ್ ಕೆಲಸದ ಮಧ್ಯೆ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಟ್ಬಿಡ್ತೀಯ. ನಾವು ಮದುವೆ ಅವ್ರ ಸೇಫ್ಟಿ ಅವ್ರು ನೋಡ್ಕೊಂಡ್ಬಿಡ್ಬೇಕಲ್ವಾ ಬ್ರೋ? ಸೇಫ್ಟಿ ಅವ್ರು ನೋಡ್ಕೊಂಡ್ಬಿಡ್ತಾರೆ, ಆಮೇಲೆ ನಮಗೆ ಇಲ್ಲಿ ಇದ್ ಮಾಡಕ್ ಬಿಡ್ತಾರೆ. ಯಾರಾದ್ರೂ ಹಾಳಾಗಿ ಹೋಗ್ಲಿ, ನಾವು ಮಗ ನಿಂದೇನ್ ಪ್ರಾಬ್ಲಮ್? ನನಗೆ ನಾಳೆ ಮೆಡಿಕಲ್ ಚೆಕಪ್ ಬುಕ್ ಮಾಡ್ರ ನೆನಪಿಲ್ಲ ನನಗೆ. ನಿಂದ? ಈಗ ಹೊಟ್ಟೆಗೆ ಸಿಂಧು ಅಂದ್ಲು, ನೀನ್ ನಾಳೆ ಮೆಡಿಕಲ್ ಚೆಕಪ್ ಇದೆಯಲ್ಲ, ಒಂದು ಶಿಟ್ ಹೌದಲ್ಲ ಅಂತಂದೆ. ಗೈಸ್ ಲಾಸ್ಟ್ ಮೂಮೆಂಟ್ ಪ್ಲಾನ್ ಅಂದ್ರೆ ಅದೇ, ಎಲ್ಲಾ ಪ್ಲಾನ್ ಬಿಟ್ಟು ಹೋಗೋದು. ಇದು ಎಲ್ರು ಮಾಡಕ್ಕಾಗಲ್ಲ, ಇನ್ ಯಾವಾಗ್ಲೂ ಮಾಡಕ್ಕಾಗಲ್ಲ ಮಗ. ಇನ್ 20 ವರ್ಷ ಮಾಡಕ್ಕಾಗುತ್ತೆ ಇದನ್ನ ನಾವು, ಇನ್ 5 ವರ್ಷ ಆದ್ಮೇಲೆ ಆಗಲ್ಲ ಗೈಸ್. 20 ವರ್ಷ ಜಗಳ 20 ನಿಮಿಷದಲ್ಲಿ ಆಡ್ತಾರ ಅವರು. ಯಾರು? ಗರ್ಲ್ ಫ್ರೆಂಡ್ಸಾ? ಮಗ ಹೌದಾ? ಯಾ ಇಲ್ಲ ಅಂತ ಎದುರ್ಕೊಂಡೆ ಹೇಳ್ತಾವನೆ. ಇಲ್ಲ ಹೌದಾ? ನಾನು ಕಾಂಟೆಂಟ್ ಇರ್ಲಿ ಅಂತ ಹೇಳಿದೆ. ಗೈಸ್ ಬನ್ನಿ, ಇಬ್ರು ಒಬ್ಬನ ಗರ್ಲ್ ಫ್ರೆಂಡ್ ಇಂದ ದೂರ, ಒಬ್ಬನ ವೈಫ್ ಇಂದ ದೂರ ಕರ್ಕೊಂಡು ಹೋಗ್ತಾ ಇದೀನಿ. ಲೆಟ್ಸ್ ಗೋ. ನಮ್ಮ ಜೊತೆ ಚಂದ್ರನು ಬರ್ತಾ ಇದ್ದಾನೆ. ಅವನ್ಗೆ ಗರ್ಲ್ ಫ್ರೆಂಡ್ಸ್ ಇಂದ ದೂರ ಕರ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಹುಡುಗಿರ್ ಕಾಲೇಜ್ ಅಂತ ರೆಡಿ ಇಲ್ಲಿ ನೋಡಿ ಬ್ಲಿಂಕ್ ಆಗ್ತಾ ಇದೆ, ಅಷ್ಟು ಫ್ಯೂಲ್ ಖಾಲಿ ಆಗಿದೆ. ಅದಕ್ಕೆ ಫ್ಯೂಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ ಇವಾಗ. ಲೆಟ್ಸ್ ಗೋ. ಇವಾಗ ನಾವು ಡೀಸೆಲ್ ಆಗ್ತಿದೆ ಗಾಡಿಗೆ, ಪೆಟ್ರೋಲ್ ಅಣ್ಣ ಅಂತ ಹೇಳ್ತೀವಿ. ಇರೋ ಬರ್ಲಿ ಇರೋ ಕರ್ದೆ ಹೇಳ್ಬೇಡ, ಚಾವೇ ಬರ್ತಿ. ನಾ 3,000 ಪೆಟ್ರೋಲ್ ಹಾಕಿದ್ರಿ ತಾನೆ. ಅಲ್ಲ ಅಣ್ಣ, ಪೆಟ್ರೋಲ್ ತಾನೆ ಅಂತಿದೆ. ಇಲ್ಲ ಅಣ್ಣ ಪೆಟ್ರೋಲ್. ನೀವು ಪೆಟ್ರೋಲ್ ಅನ್ನಿ, ನಾವೇ ಡೀಸೆಲ್ ಬ್ರೋ ನಾವಂತೀವಿ. ಪೆಟ್ರೋಲ್ ಹಾಕಿದ್ರ ಅಂತ ಕೇಳಿದ್ರೆ ಆಯ್ತಾ ಪೆಟ್ರೋಲ್ ಅಣ್ಣ ಆಯ್ತು ಬನ್ನಿ ಪೆಟ್ರೋಲು. ಪೆಟ್ರೋಲ್ ಅಲ್ಲ ಅಣ್ಣ, ಪೆಟ್ರೋಲ್ ಅಲ್ಲ ಡೀಸೆಲ್. ಪೆಟ್ರೋಲ್ ಗಾಡಿ ಅಣ್ಣ ಅದು. ಅಲ್ಲೇ ಬರ್ದಿದೆ ಅಂತೀರಾ ಅಣ್ಣ? ಕಂಟ್ರೋಲ್ ಮಾಡ್ಬಿಡ್ರೆ ನಿನ್ನಿಂದ ಕಣ ಹಾಳಾಗಿದ್ಲೈ. ಸಾರಿ ಜೋಕ್ ಮಾಡಿ, ಡೋಂಟ್ ಮೈಂಡ್. ಗೈಸು ನಮ್ಮ ಆಫೀಸ್ದು ಒಂದು ನಂಬರ್ ಇದೆ. ಆ ನಂಬರ್ ವ್ಲಾಗಲ್ಲಿ ಎಲ್ಲೋ ಯಾವುದೋ ವ್ಲಾಗಲ್ಲಿ ಕಾಣಿಸ್ಬಿಡಿದೆ. ಅದಕ್ಕೆ ನಾನು ತುಂಬ ಅನ್ನೋ ನಂಬರ್ ಕಾಲ್ಸ್ ಕೊಡ್ತಿದ್ದೆ ಸಬ್ಸ್ಕ್ರೈಬರ್ಸ್ ಕಡೆಯಿಂದ. ಸೊ ನಾನು ಹೆಂಗೂ ಸಬ್ಸ್ಕ್ರೈಬರ್ಸ್ಗೆ ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತಿದ್ದೆ. ಸೊ ಇವತ್ತು ಕರೆಕ್ಟ್ ಟೈಮ್ ಅಂದ್ಕೊಳ್ಳಿ, ಅವರಾಗೆ ಕಾಲ್ ಮಾಡ್ತವ್ರೆ. ಸೊ ರಿಸೀವ್ ಮಾಡಿ ಮಾತಾಡೋಣ. ಕಾಲ್ ಬರಲಿ ಇವಾಗ. ನೋಡಿ ಎಷ್ಟು ಬಂದಿದೆ ಗೊತ್ತಾ, ಒಂದು 5-6 ಬಂದಿದೆ ಆಗ್ಲಿಂದ. ಸ್ಟಾರ್ಟ್ ಆಯ್ತು. Hello? Who's this? Samir bro, big fan bro. Sorry? Samir bro, big fan. This is wrong number. Bro, ನೀವೇ ಅಂತ ಗೊತ್ತಾ bro, big fan. Baby, check who is this? Samir bro, big fan. Hello? Samir bro, ನಿಮ್ದು ನಂಬರ್ ಲೀಕ್ ಆಗಿದೆ, ಮಾಡಿಸಿ bro vlog ಅಲ್ಲಿ. Hello? Big fan. ನಾನು ಯಾರಿಗೂ ಲೀಕ್ ಮಾಡಲ್ಲ, ಬಟ್ ನಿಮ್ಮ vlog ಅಲ್ಲಿ ಲೀಕ್ ಆಗಿದೆ. ಹಿಂಗೆಲ್ಲ ಮಾತಾಡ್ಬೇಡಿ ನೀವು. ಹಾಯ್ ಬ್ರೋ. ಥ್ಯಾಂಕ್ ಯು. ಪ್ಲೀಸ್ ದಯವಿಟ್ಟು ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಆಫೀಸ್ ನಂಬರ್ ಇದು ನಂದು, ದಯವಿಟ್ಟು ಶೇರ್ ಮಾಡಿಬಿಡಿ. ಎಡಿಟ್ ಮಾಡಿಸ್ಬಿಡಿ bro. ಡನ್. ಥ್ಯಾಂಕ್ ಯು ಬ್ರೋ. Bro, big fan bro. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಬ್ರೋ. ಥ್ಯಾಂಕ್ ಯು. ಲಾಟ್ಸ್ ಆಫ್ Thank you bro. ಬಾಯ್. Thank you.
ನನ್ನ ಮಗನೇ ಬೇಬಿ ಸಿ ಹೂ ಇಸ್ ಹುಡುಗನ್ ತರ ಮಾತಾಡೋ ಅಂದ್ರೆ ನೀನು ಹುಡುಗಿ ಆಗ್ಬಿಟ್ಟಲ್ಲ ಬಾ ಆ ಟೈಪ್ ನೀವಿಬ್ರು ಡೌಟ್ ಇತ್ತು ನನಗೆ ನಿಮ್ಮಿಬ್ರ ಮೇಲೆ ಕನ್ಫರ್ಮ್ ಆಯ್ತು ಇವತ್ತು. ಬೇಬಿ ಸಿ ಹೂ ಇಸ್ ದಿಸ್ ಅಂತ ಕೊಟ್ರೆ ನನ್ನ ಕಣ್ಣಿಡ್ಬಿಟ್ರಲ್ಲ ಬಾಯಿಗೆ ಹಿಡ್ಕೊಂಡು ಮಾತಾಡ್ಬೇಕೀಗ. ನೋಡು ಈಗ ಮಾತಾಡ್ತೀನಿ ನೋಡಿ. ಹಲೋ 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 ಟ್ರೈ ಮಾಡೋಣ. ಇನ್ನೊಂದು ಕಾಲ್ ಬರ್ಲಿ, ಟ್ರೈ ಮಾಡೋಣ. ಸೊ ನಾವು ಫೈನಲ್ ರೀಚ್ ಆಗಿದ್ದೀವಿ. ಈಗ ನಾವು ಇವನು ನಮ್ಮ ಚಂದ್ರ ಇಡ್ಲಿ ತಿನ್ಬೇಕಂತೆ, ನಾವು ಬಿರಿಯಾನಿ ತಿಂತಾ ಇದ್ದೀವಿ. ಟೈಮ್ 12:30. ಬನ್ನಿ ತಿಂದ್ಬಿಟ್ಟು ಹೋಗೋಣ. ಎಷ್ಟು ಟೈಮು? 11:41. 11:41 12 ಗಂಟೆ ಗೈಸ್. ವೆಜ್ ಹೋಟ್ಲ್, ಈ ಕಡೆ ನಾನ್ ವೆಜ್ ಹೋಟ್ಲು. ಸೊ ನಾವು ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ನಮಗೆ ಪ್ರೋಟೀನ್ ಸೋರ್ಸ್ ಇಂಪಾರ್ಟೆಂಟು, ಅದಕ್ಕೆ ಗೈಸ್. ನಾನು ಸಿ ಬಿರಿಯಾನಿ ತಿಂತಾಯಿದ್ದೀನಿ, ನಾನು ಅವನು ಕಬಾಬು ಮತ್ತು ರೈಸ್ ತಿಂತವನೆ. ಮನೆ ತಿಂದ್ಬಿಟ್ಟು ಹೋಗೋಣ. ಆ್ಯಂಡ್ ಫಸ್ಟ್ ಟೈಮು ಇಷ್ಟೊತ್ತಿಗೆ ಮಧ್ಯರಾತ್ರಿ ಇವ್ರು ಬಂದಿದ್ದಾರೆ. ಏನು ಸಮಾಚಾರ? ಬನ್ನಿ ಅಂದರೆ ಅದಕ್ಕೆ ಬಂದೆ. 12 ಗಂಟೆಗೆ ಎಷ್ಟು ಟೆನ್ಷನ್ ಅಲ್ಲ ಅವನೇ. ನನಗೆ ಹೇಳ್ತಾನೆ ಮುಂಚೆ ಟೆನ್ಷನ್ ಇರಲಿಲ್ಲ, ಆರಾಮಾಗಿದ್ದೆ ನೀನು ಅಂತ. ಗೈಸ್ ಫೈನಲಿ ಅವ್ರನ್ನ ಮನೆಗೆ ವಾಪಸ್ ಬಿಟ್ಟು ಬಾಯ್ 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 ಅವ್ರನ್ನ ಮನೆಗೆ ವಾಪಸ್ ಬಿಟ್ಟು ಈಗ ನಾವು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಂದರೆ ಈಗ ಡೈರೆಕ್ಟಾಗಿ ಮೈಸೂರು, ಇಲ್ಲಿಂದ 150 ಕಿಲೋಮೀಟರ್ ಇದೆಯಂತೆ. ಸೊ ಸೀದಾ ರೆಸಾರ್ಟ್ಗೆ ಹೋಗಿ ಇವತ್ತು ಮಲ್ಕೊಳ್ಳೋದು, ಇವತ್ತು ಇಷ್ಟೇ ಕೆಲಸ. ಲೆಟ್ಸ್ ಗೋ. ಫುಲ್ ನಿದ್ದೆ ಸ್ಟಾರ್ಟ್ ಆಯ್ತು ನನಗೆ, ಮಲ್ಕೊಂಡ್ಬಿಡ್ತೀನಿ ಸ್ವಲ್ಪ. ಗೈಸ್ ಒಳ್ಳೆ ನಿದ್ದೆ ಹೊಡೆದು ಎದ್ದಿಲ್ಲ ನಿಜವಾಗ್ಲೂ. ಕತ್ಗಿತ್ತೆಲ್ಲ ನೋವ್ತೈತೆ. ನಿನ್ ಕಣ್ಣೇ ಹೇಳ್ತಿದ್ದ ಮಗ ನೀನು ಎಷ್ಟು ನಿದ್ದೆ ಮಾಡಿದ್ಯಾ ಅಂತ. ಹೌದಾ? ಆಕ್ಟರ್ ಸರ್ ಇವರು, ಆಕ್ಟರ್ ನೋಡಿದ್ವಾ ಫಿಲಮ್ ಅಲ್ಲಿ? ಮಗ ರೆಸಾರ್ಟ್ ಎಂಟರ್ ಆಗಿದ್ದೀವಿ. ಇದು ಮೈಸೂರಲ್ಲಿರೋ ರೆಸಾರ್ಟು. ಬೆಳಗ್ಗೆ ನೋಡೋಣ ಹೆಂಗಿದೆ ಅಂತ. ಬನ್ನಿ ಈಗ ಹೋಗಿ ಸೀದಾ ಮಲ್ಕೊಳ್ಳೋದೆ. ಫಸ್ಟ್ ಇಲ್ಲಿ ಹೋಗ್ಬೇಕು ರಿಸೆಪ್ಷನ್ಗೆ. ನಾನೀಗ ರಿಸೆಪ್ಷನ್ ಮುಗಿಸ್ಕೊಂಬರೋಣ. ರಿಸೆಪ್ಷನ್ ಮುಗಿಸ್ಕೊಂಡು ಮದುವೆ ಹೋಗೋಣ. ರಿಸೆಪ್ಷನ್ ಮುಗಿಸ್ಕೊಂಡು 3 ರೂಮ್ಗೆ ಹೋಗೋಣ. ಬನ್ನಿ ಚಿನ್ನ, ರಿಸೆಪ್ಷನ್ ಮುಗ್ಸ್ಕೊಂಡ್ಬರ್ತೀನಿ, ಆಮೇಲೆ ರೂಮ್ಗೆ ಹೋಗೋಣ ಆಯ್ತಾ? ಗೈಸ್ ನಾನು ಬ್ಯಾಗಲ್ಲಿ ಏನು ತಂದಿದ್ದೀನಿ ಅಂದರೆ ಒಂದು ನೈಟ್ ವೇರ್ ಅಷ್ಟೇ, ಒಂದು ನೈಟ್ ಪ್ಯಾಂಟ್ ಅಷ್ಟೇ. ಅದು ಬಿಟ್ಟರೆ ಚಾರ್ಜರು, ಒಂದು ಬುಕ್ಕು, ಇನ್ನೊಂದರಲ್ಲಿ ಒಂದು ಜಿಮ್ ಶೂಸು, ಯಾಕಂದರೆ ಜಿಮ್ಗೆ ಹೋಗ್ಬೇಕು, ಮತ್ತು ಒಂದು ಪ್ರೋಟೀನ್ ಡಬ್ಬ. ಬೇರೆ ಬಟ್ಟೆ ಏನೂ ತಂದಿಲ್ಲ, ಎಲ್ಲ ತಗೋಬೇಕು. ಮಾತಾಡ್ತಾರೆ ನಮಗೋಸ್ಕರ ಕಾಯ್ತಿದ್ರಾ? ಹೌದಾ? ಇವನ ಕಾರ್ ಎತ್ಕೊಂಡ್ಬಿಡ್ತಾವನೆ. ಏನು ಅರ್ಥ ಆಗಿಲ್ಲ, ಇವರೆಲ್ಲ ಮಾತಾಡಿದ್ರು ಏನೋ ಬ್ಯಾಕ್ ಗ್ರೌಂಡ್ ಹೋಗ್ತಾರ ಕೇಳಿಸ್ತಾ ಆಗಿಂದ ನನಗೆ. ಕಾರ್ ಪಾರ್ಕ್ ಮಾಡಿ ಬಂದ್ಮೇಲೆ ಪಾಪ ಅಲ್ಲಿಂದ ನಡ್ಕೊಂಡ್ಬರ್ಬೇಕಲ್ಲ, ವಾಚ್ಮನ್ ಬಿಟ್ಟಿಲ್ಲ ಅಂದ್ರೆ ವಾಪಸ್ಸು. ಅವ್ರು ಸ್ವಲ್ಪ ನಡೆಯಂಗಿಲ್ಲ, ಅವ್ರು ಸ್ವಲ್ಪ ಅವ್ರಿಗೆ ಫೈಲ್ಸ್ ಆಗಿದೆ. ಸ್ವಲ್ಪ ಅವ್ರ ಹತ್ರನೇ ಹೋಗ್ಬಿಡಿ ಪ್ಲೀಸ್. ನೋಡಿದ್ರೆ ಪಾಪ ಅವ್ರು ಸ್ವಲ್ಪ ಫೈಲ್ಸ್ ಆಗಿದೆ. ಚಂದ್ರ ಸಂಜೆಗೆ ಸ್ವಲ್ಪ ಫೈಲ್ಸ್ ಆಗಿದೆ ಅಂತ ಹೇಳ್ಬಿಟ್ಟಿದೀವಿ. ನೋಡಿ ಒಳ್ಳೆ ಮೀಮ್ ಹಾಕ್ತೀಯಾ? ಒಳ್ಳೆ ಮೀಮ್ ಹಾಕು. ಇಲ್ಲಿ ಚಪ್ಲಿನೇ ಹಾಕ್ದೆ ಈಲ್ಡ್ ಹಾಕ್ತೊಂತರ ನಡೀತಾವನೆ. ಅಲ್ಲ ನಮ್ ಸಾಹೇಬ್ರಿಗೆ ಪೈಲ್ಸು. ಅಲ್ಲಿಂದ ಪಿಕ್ ಮಾಡ್ಕೊಂಡು ನಾವೆಲ್ಲ 2 ರೂಮ್ ಮಾಡಿರೋದು, ಬಟ್ ಒಂದೇ ರೂಮಲ್ಲಿ ಎಕ್ಸ್ಟ್ರಾ ಬೆಡ್ ಹಾಕ್ಸ್ ಮಲ್ಕೊಂಬಿಡೋಣ ಇವತ್ತು ಅಂದ್ಕೊಂಡಿದ್ದೀವಿ. ಇವತ್ತು ನಾವು ಫ್ರೆಂಡ್ಸ್ ಮೆಮೊರೀಸ್ ಮಲ್ಗಿರ್ತಿರೋದು ಗೈಸ್ ಇವತ್ತು. ಇಲ್ಲ ಅದಾದ್ಮೇಲೆ ನಾಳೆ ಏನು ಅಂತ ನೋಡೋಣ, ಬೇರೆ ರೂಮಲ್ಲಿ ಮಲ್ಗದ ಏನು ಅಂತ. ನಮ್ ಇವರು ಬೆಳಿಗ್ಗೆ ಅವ್ರು ಸಂಜೆ ಇವ್ರು ಇದಾರಲ್ಲ, ಅವರಿಗೆ ಜ್ಯೂಸ್ ಕೊಟ್ಟು ನೀವು ಎಬ್ಬಿಸ್ಬೇಕು. ಬೆಳಿಗ್ಗೆ ಫ್ರೆಶ್ ಜ್ಯೂಸ್ ಬರುತ್ತಲ್ಲ ಬ್ರದರ್, ಇಲ್ಲಿ ನೋಡಿ 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 ಅವ್ರು ನಡೆಯೋದ್ರಲ್ಲೇ ನೋಡಿ, ಅವ್ರು ನಡೆಯೋದ್ರಲ್ಲೇ ಪೈಲ್ಸ್ ಇದೆ ಅಂತ ಗೊತ್ತಾಗಲ್ವ ನಿಮ್ಗೆ? ನೋಡಿ ಹೆಂಗ್ ನಡೀತಾವನೆ. ಅವ್ರಿಗೆ ಹೇಳಿದ್ದೇನು ಹೇಳು, ಪೈಲ್ಸ್ ಇದೆ ಅವ್ರಿಗೆ ನಡೆಯಕ್ಕಾಗಲ್ಲ, ಪ್ಲೀಸ್ ಪಿಕ್ ಮಾಡಿ ಅಂತ ಹೇಳಿ ಫೋನ್ ಮಾಡಿ ಹೇಳೋದಲ್ವ, ಹಂಗೆ ಬರ್ತಿದ್ದೆ. ನಾರ್ಮಲ್ ಆಗಿ ಹಂಗೆ ನಡೀತೀಯ ಕಡಲೆ. ನನ್ ಮಗ ನನ್ನ ತಲೆಗೆ OTP ಬಂತಲ್ಲ, ಅಣ್ಣ OTP ಅಂತ ಹೇಳ್ತಾ ಇದ್ದೀನಿ. ನಿದ್ದೆಲಿದ್ದೀವೋ ಕುಡ್ದಿದೀವೋ ಗೊತ್ತಾಗ್ತಿಲ್ಲ ನನಗೇನೆ. ಅದೇ ಈ ಕಾಮೆಂಟ್ ಅಲ್ಲಿ ಕುಡ್ದ್ಬಿಟ್ಟು ಇವ್ರು ಅನ್ಕೊಂಡ್ಬಿಡ್ತಾರೆ ಜನ, ಎಷ್ಟು ನಿದ್ದೆಯಿಂದ ಎದ್ದಿದೀವಿ ಅಷ್ಟೇ. ಇವ್ರು ಹಂಪಚ್ಚಿದ್ರು ಸಂಜೆ ಫೈಲ್ಸ್. ಪ್ಲೀಸ್ ಅವನು ಫೈಲ್ಸ್ ಇದೆ, ಸ್ವಲ್ಪ ಹುಷಾರು. ನಿಜವಾಗ್ಲೂ ಹುಷಾರು ಗತಿಸ್ತವ್ರು, ನಿಜವಾಗ್ಲೂ ಮೆತ್ತು ಗತಿಸ್ತವ್ರು ಅವರು. ಇಲ್ಲ ಹಂಗೇನಿಲ್ಲ, ಆರಾಮಾಗಿ ಹೋಗಿ. ಗಾಡಿಗೆ ಎಕ್ಸ್ಟ್ರಾ ಕುಷನ್ ಹಾಕ್ಸಿ. ಏನ್ ಚಂದ್ರ
ಸೀಟಲ್ಲಿ ತೂತ್ ಮಾಡಿಡಿ ಸ್ವಲ್ಪ ಕೂರಕ್ಕೆ. ಹುಷಾರಾಗಿ ನಡೀಶಾ. ಮರಿ ಬ್ರೋ ಅದು ಪ್ಲೀಸ್ ಆರೆಂಜ್ ಕಲರ್ ಶರ್ಟ್ ಹಾಕೊಳ್ಳಿ ಬ್ರೋ, ರಿಕ್ವೆಸ್ಟ್. ಯಾಕೋ ಟೆಂಪ್ಟ್ ಆಗ್ತಾ ಇದ್ದೇನೋ. ಇದೆಯಾ ನನ್ನ ಹತ್ರ ಹೇಳಿದೆ ಮಗ. ನಿಂಗೆ ಕೊಟ್ಟನಲ್ಲ ಮಗ. ಸರಿ ಮಗ, ನಿದ್ದೆ ನೀನು. ನಿಂಗೆ ಕೊಟ್ಟಿದ್ದೀನಿ ನೋಡಿ, ಉದುರಿಸ್ಕೊಂಬಿಟ್ಟೆ ಹಿಂಗೆ. ಹೌದಾ, ಇದ್ದಿದ್ದೆ ಅನ್ಸುತ್ತೀರ. ಏನೋ ಜೇಬರಿದೆ ಹುಡುಕು. ಉದುರಿಸ್ಕೊಂಬಿಟ್ಟ ಹೆಂಗೆ ಅಂತ. ಆರೆಂಜ್ ಕಲರ್ ಟಿ ಶರ್ಟ್ ಹಾಕೊಳ್ಳಿ ಬ್ರೋ ಫಸ್ಟ್. ರಿಕ್ವೆಸ್ಟ್ ಬ್ರೋ ಅಂತೆ. ಒಳಗೋಗಿ ತೆಗಿ ಅಂತ ಹೇಳ್ತಿರೋದು ಅವನು. ಗೈಸ್ ಬನ್ನಿ, ಕಾಟೇಜ್ ರೂಮ್ ಫಸ್ಟ್ ಹೋಗ್ತಿರೋದು. ಓ ನೈಸ್. ವಲ್ಲ ಬೀಬಿ ಮಾಮ ಮಿಯಾ ಐಮ್ ಜೋಕೆ. ಓ ನೋಡೋ ಶಾ, ವಾವ್. ಗರ್ಲ್ ಫ್ರೆಂಡ್ ಜೊತೆ ವೈಫ್ ಜೊತೆ ಬರೋ ಏಜ್ ಅಲ್ಲಿ ಇಂಥವ್ರ ಜೊತೆ ಬರೋ ತರ ಆಗೋಗಿದೆ ಜೀವನ. ನೋಡಿ ಓ ನೋಡಿ ಗೈಸ್, ಒಬ್ಬೊಬ್ಬೊಬ್ಬೊಬ್ಬ ಇಲ್ಲಿ ನೋಡೋ ಶಾ. ವಾಶ್ರೂಮ್ ಕ್ರಿಕೆಟ್ ಆಡೋಷ್ಟು ದೊಡ್ಡದೈತೆ ಇಲ್ಲಿ, ಗ್ರೌಂಡ್ ತರ. ನೋಡು ವಾಶ್ರೂಮ್ ನ ಯಾರ ಜೊತೆ ನೋಡ್ಬೇಕು, ಯಾರ ಜೊತೆ ನೋಡ್ತಾ ಇದೀನಿ ಅಂತ ಅವನು. ನೋಡಿ ಶಾ, ಪ್ಲಾಂಟು ಲೇ, ಅದು ಸುಮ್ಮನೆ ಆರ್ಟಿಫಿಷಿಯಲ್ ಕಿತ್ಕೊಂಡು ಹೊರ್ಸ್ಕೊಂಬಿಟ್ಯಾ ಇದೇನೋ ಇದು ಕಿಟಕಿಗಳ ಏನಿದು ನೋಡಿ ಶಾ, ತೆಗು ಶಾ ಇದನ್ನ. ಯಾರು ಕದ್ದು ಮುಚ್ಚಿ ಓಡಾಡಕ್ಕೆ ಜಾಗ ಇದೆಯಾ? ಸುರಂಗ ಇಲ್ಲ, ಕಿಟಕಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ಕಾಟೇಜ್ ಏರಿಯಾ. ಗೈಸ್ ನಾಳೆ ನಿಮ್ಗೆ ಇನ್ನೊಂದು ರೂಮ್ ಹೆಂಗಿದೆ ಅಂತ ತೋರಿಸ್ತೀವಿ. ಬಟ್ ಇದೇ ರೂಮಲ್ಲಿ ಇವಾಗ ಮಲ್ಕೊಂಡ್ಬಿಡ್ತೀವಿ ಮಗ. ಆಮೇಲೆ ಜನ ಇವ್ರು ಒಂದೇ ರೂಮ್ ಬುಕ್ ಮಾಡಿ 2 ರೂಮ್ ಇದೆ ಅಂತ ಸುಳ್ಳು ಹೇಳ್ತಾರೆ ಅನ್ಕೊಂಡ್ರೆ. ಇನ್ನೊಂದು ರೂಮ್ ನಮ್ದು ರೂಮು ಇನ್ನೊಂದಿದೆ ನೋಡಿ, 203. ಇನ್ನೊಂದು ಅಲ್ಲಿ ನಿಂದ ಅಲ್ಲಿ ಹಾಕಿದ್ರಲ್ವ, ಅದಕ್ಕೆ ಕಾರ್ಡ್ ಹಾಕಿದಾರಲ್ಲ, ಅಲ್ಲಿ ಕಾರ್ಡ್ ಹಾಕಿದ್ರು. ಸೊ 2 ರೂಮ್ ಬುಕ್ ಮಾಡಿದ್ದೀವಿ. ಒಂದ್ರಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು 6 ರೂಮ್ನ ತೋರಿಸ್ತೀವಿ ಗೈಸ್. ಗೈಸ್ ಇಲ್ಲಿ ನೋಡಿ, ಬಾಲ್ಕನಿ ಎಲ್ಲ ಇದೆ ಆಚೆ. ಯಾರೋ ಬೆಲ್ ಹೊಡೆದ್ರು ಕಣ, ಅವ್ರೇನಾ? ಬೆಲ್ ಹೊಡೆದ್ರ ಸಂದ್ರೆ ನೀನು ಹೊಡೆದ ಬೆಲ್ ಹೊಡೆದ್ರ? ಗೈಸ್ ಆ ರೂಮ್ನ ಚೆಕ್ ಮಾಡಿದ್ವಲ್ಲ, ಇನ್ನೊಂದು ರೂಮು ಇವತ್ತೇ ಚೆಕ್ ಮಾಡಿಬಿಡೋಣ. ಯಾರಿಗೆ ಗೊತ್ತು, ಆ ರೂಮ್ ಚೆನ್ನಾಗಿದ್ದರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ, ಆ ರೂಮು ಚೆಕ್ ಮಾಡಿ ಚೆನ್ನಾಗಿದ್ರೆ ಅಲ್ಲಿ ಮಲ್ಕೊಳ್ಳೋದು, ಇಲ್ಲ ಅಂದರೆ ವಾಪಸ್ ಇಲ್ಲೇ ಬಂದು ಮಲ್ಕೊಳ್ಳೋದು. ಗೈಸ್ ಇವ್ನು ಬೇಕಂತಾನೆ ಇವನು ನಿಜವಾಗ್ಲೂ ಪೈಲ್ಸಿರೋ ಥರ ಅವ್ರ ಮುಂದೆ ನಡೀತಾವನೆ. ಅವರು ಟೆನ್ಷನ್ ಆಗ್ಬಿಟ್ಟವ್ರೆ. ಸರ್ ನಿಜವಾಗ್ಲೂ ಇದೆ, ಹಾಂ ನಿಜ. ನಿಮ್ದು ಬಗ್ಗಿದ ಟೈರ್ ಇದೆಯಲ್ಲ, ಆ ಟೈರ್ ಎಕ್ಸ್ಟ್ರಾ ಸ್ಪೇರ್ ಕೂರಕ್ಕೆ ಸಾಕಡಲೆ, ನನಗೆ ಬೇಜಾರಾಗ್ತೈತ್ಲಿ. ಫೈನಲಿ ಈ ರೂಮ್ ಎಂಟರ್ ಆಗ್ತಿದ್ದೀವಿ. ಏನೋ ಡೂಪ್ಲೆಕ್ಸ್ ಅಂದಲ್ಲ. ಓ ಬೇಸ್ ನೋಡಿ, ಡ್ಯೂಪ್ಲೆಕ್ಸ್ ಮೇಲೆ ಹೋಗ್ಬೋದು ಇಲ್ಲಿ. ಓ ಡ್ಯೂಪ್ಲೆಕ್ಸ್ ಅಂದ್ರೆ ಅಲ್ಲಿ ಮಲ್ಗದ, ಆಚೆ ಮೆಟ್ಲಲ್ಲ, ಹೊರಗಡೆ ಮೆಟ್ಲು. ಓ ಇಲ್ಲೋಗಿ ಮಲ್ಗೋದು ಮೇಲೆ. ಇಲ್ಲಿ ಡಬಲ್ ಬೆಡ್ ಎಲ್ಲ ಹಾಕ್ಸ್ಕೊತೀರಾ ಮಗ? ಇಲ್ಲಿ ನೋಡಿ, ಇಲ್ಲಿ 2 ಬೆಡ್ ಇದೆ. 4-5 ಗಂಟೆಗೆ ಮಲಗಿ ನಾವೀಗ 10 ಗಂಟೆ ಕರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ 10 ಗಂಟೆಗೆ ಎದ್ದಿದ್ದೀವಿ. ಸೊ ಈ ವ್ಯೂ ನೋಡ್ತಾ ವ್ಲಾಗ್ನ ಎಂಡ್ ಮಾಡ್ಬಿಡೋಣ. ನೋಡಿ ಹಿಂಗಿದೆ ವ್ಯೂ, ಕ್ರೇಜ್ ಇದೆ ಅಲ್ಲ. ಮೈಸೂರು ಇದು ಗೈಸ್, ಮೈಸೂರು ಲುಕ್ಸ್ ಲೈಕ್ ಅ ಫಾರಿನ್ ಕಂಟ್ರಿ. ತುಂಬ ಡಿಫ್ರೆಂಟ್ ಆಗಿದೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ನಾಳೆ ನಾವು ಮೈಸೂರಲ್ಲಿ ಏನು ಮಾಡ್ತೀವಿ, ಇವನ್ ಪೈಲ್ಸ್ ಕತೆ ಏನಾಗುತ್ತೆ, ನಮ್ಮ ಎಡಿಟ್ ಮಾಡ್ತಾರೆ ವಿಡಿಯೋನ. ನಾವು ಜಿಮ್ಗೆ ಹೋಗ್ತೀವ ಇಲ್ವಾ ಎಲ್ಲ ನೋಡಿ. ಸಿ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್. ಶಶಾಂಕ ಅರ್ಜೆಂಟ್ ಬೇಗ ಬಾರೋ. ಬಂದ ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು